ಹಲೋ ಹಾಯ್ ಎವ್ರಿಬಡಿ, ಎಲ್ಲರಿಗೂ ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ವೆಲ್ಕಮ್ ಟು ಪಾರ್ಟ್ 2 ಆಫ್ ಹೋಮ್ ಟೂರ್. ಪಾರ್ಟ್ 1 ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ನೋಡ್ಕೊಬನ್ನಿ. ಪಾರ್ಟ್ 1 ವಿಡಿಯೋ ಲಿಂಕ್ನ ನಾನು ಪಿನ್ಡ್ ಕಾಮೆಂಟ್ಸಲ್ಲಿ ಹಾಕಿರ್ತೀನಿ, ಹಾಗೆ ಮೇಲ್ಗಡೆನೂ ಲಿಂಕ್ ಮಾಡಿರ್ತೀನಿ ಆ್ಯಂಡ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಸೊ ಇಷ್ಟು ಪೋರ್ಷನ್ನು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ರೆಕಾರ್ಡ್ ಮಾಡಿದ ಪೋರ್ಷನಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇನ್ನೊಂದ್ಸರಿ ರೆಕಾರ್ಡ್ ಮಾಡೋಣ ಬನ್ನಿ. ಸೊ ಸ್ಟೇರ್ ಕೇಸ್ ಪಕ್ಕದಲ್ಲಿ ಒಂದು ಚಿಕ್ಕ ಪ್ಯಾಸೇಜ್ ಇದೆ. ಸೊ ದಿಸ್ ಪ್ಯಾಸೇಜ್ ಇಸ್ ಬೇಸಿಕಲಿ ಅಲ್ಲಿ ವಾಷಿಂಗ್ ಮಷಿನ್ ಏರಿಯಾ ಇದೆ, ಮತ್ತೆ ಮೋಟರ್ ಕಂಟ್ರೋಲ್ ಇದೆ, ವಾಟರ್ ಮೋಟರ್ ಕಂಟ್ರೋಲು, ಆ್ಯಂಡ್ ಸ್ಟೇರ್ ಕೇಸ್ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಇದೆ. ಅಂಡ್ ಅದಾದ್ಮೇಲೆ ಇದು ಸ್ಟೇರ್ ಕೇಸ್ ಇಂದ ಮೇಲೆ ಹೋಗೋಣ. ಮೇಲೆ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಫಸ್ಟ್ ಬೆಡ್ರೂಮ್ ನೋಡಿದ್ರಿ ಹೊರಗಡೆ, ಇದು ಸೆಕೆಂಡ್ ಬೆಡ್ರೂಮ್. ಅಂಡ್ ಇವಾಗ ಮೇಲೆ ಹೋಗೋಣ, ಮೇಲೆ ಏನೇನಿದೆ ಅಂತ ತೋರಿಸ್ತೀನಿ. ಅಂಡ್ ಸ್ಟೇರ್ ಕೇಸ್ ಹತ್ರ ಇದೊಂದು ಏರಿಯಾ ಇದೆ. ಇದು ಆಕ್ಚುಲಿ ಸ್ಟೇರ್ ಕೇಸ್ ಮತ್ತೆ ದೇವರ ಮನೆ ಇದೆ ಅಲ್ಲ, ಅದ್ರ ಮಧ್ಯೆ ಇರೋದು ಒಂದು ಪಾರ್ಟಿಷನ್. ಅಂಡ್ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಮೇಲೆ ಹೋಗ್ತಾ ಹೋಗ್ತಾ ಇದು ಬಂದು ಇನ್ನೊಂದು ಚಿಕ್ಕ ಸ್ಟೋರೇಜ್ ಏರಿಯಾ. ಇಲ್ಲಿ ಮೋಸ್ಟ್ಲಿ ದಿನಸಿ ಎಲ್ಲ ಇರುತ್ತೆ, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಆ ಥರದ್ದು ಎಲ್ಲ ಅಲ್ಲಿರುತ್ತೆ. ಆ್ಯಂಡ್ ಆಲ್ಸೋ ಈ ಪೋರ್ಷನಲ್ಲಿ ನನಗೆ ಇಷ್ಟ ಆಗಿರೋ ಇನ್ನೊಂದು ವಿಷಯ ಅಂದರೆ ಆ ಮೇಲ್ಗಡೆ ಏರಿಯಾ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಸನ್ಲೈಟ್ ಏನಿದೆ ಅದು ಪ್ಯಾಸೇಜಲ್ಲಿ ಮತ್ತೆ ಸ್ಟೇರ್ ಕೇಸ್ ಇರ್ಬೋದು, ಹಾಲ್ ಇರ್ಬೋದು, ಅಲ್ಲೆಲ್ಲ ಬರುತ್ತೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫಸ್ಟ್ ಫ್ಲೋರಿಗೆ ಬಂದರೆ ಇದು ಬಂದು ನಮ್ಮ ಹಾಲ್ ಏರಿಯಾ. ಇದು ಕಾಮನ್ ಏರಿಯಾ. ಬೇಸಿಕಲಿ ಏನಾದರೂ ಪೂಜೆ ಇರ್ಬೋದು ಅಥವಾ ಫಂಕ್ಷನ್ ಇರ್ಬೋದು, ಮೋಸ್ಟ್ಲಿ ಮದುವೆ ಇರ್ಬೋದು, ಅದಕ್ಕೆಲ್ಲ ಇಲ್ಲಿಗೆ ಬಂದಾಗ, ಇಲ್ಲಿ ಸ್ಟೇ ಆದಾಗ ನಾವು ಎಷ್ಟೊಂದು ಜನ ಫ್ರೆಂಡ್ಸ್ ಅಥವಾ ಕಸಿನ್ಸ್ ಅಥವಾ ರಿಲೇಟಿವ್ಸ್ ಎಲ್ಲರೂ ಬಂದಿರ್ತೀವಲ್ಲ, ಅವರೆಲ್ಲ ಇಲ್ಲಿ ಉದ್ದಕ್ಕೆ ಚಾಪೆ ಹಾಸ್ಕೊಂಡು ಇಲ್ಲಿ ಬೆಡ್ ಮಾಡ್ಕೊಂಡು ಮಲ್ಕೊತೀವಿ. ಆ್ಯಂಡ್ ಸ್ಟೇರ್ ಕೇಸ್ ಅಂತ ಈ ಕಡೆ ಬಂದರೆ ಇದು ಬಂದು ನಮ್ಮ ಡ್ರೆಸ್ಸಿಂಗ್ ಏರಿಯಾ. ಸೊ ಈ ಡ್ರೆಸ್ಸಿಂಗ್ ಟೇಬಲ್ ಆ್ಯಕ್ಚುಲಿ ಯಾರೂ ಅಷ್ಟೊಂದು ಯೂಸ್ ಮಾಡಲ್ಲ, ಮೋಸ್ಟ್ಲಿ ಎಲ್ಲರೂ ಕೆಳಗಡೆನೆ ಏನಾದರೂ ರೆಡಿ ಆಗ್ತಾರೆ. ಬಟ್ ಈ ಏರಿಯಾ ಬಂದು ನಮ್ಮ ದೊಡ್ಡಣ್ಣನಿಗೆ ತುಂಬ ಇಷ್ಟ. ಸೊ ಮೋಸ್ಟ್ಲಿ ಅವರೇ ಯೂಸ್ ಮಾಡೋದು ಈ ಏರಿಯಾನ. ಆ್ಯಂಡ್ ಈ ವಾಲ್ ಮೇಲೆ ಕೂಡ ಅಷ್ಟೇ ಒಂದು ಚಿಕ್ಕದಾಗಿರೋ ಒಂದು ಆರ್ಟ್ ಥರ ಇದೆ ಇಲ್ಲಿ. ಇದು ಬಂದು ಸೇಮ್ ಆರ್ಟ್ ವರ್ಕ್ ಕೆಳಗಡೆ ಪ್ಯಾಸೇಜಲ್ಲಿ ದೇವ್ರ ಮನೆ ಹತ್ರ ಇದೆ ಅಲ್ಲ, ಆ ಥರದ್ದೇ ಸೇಮ್ ಆರ್ಟ್ ವರ್ಕು ಇಲ್ಲಿ ಕೂಡ. ಆ್ಯಂಡ್ ಇಲ್ಲಿ ಬಂದು ಮೇಲೆಗಡೆ ಫ್ಲೋರಲ್ಲಿ 3 ರೂಮ್ ಇದೆ. ಸೊ ಇದು ಒಂದು ಬೆಡ್ರೂಮ್, ಇದು ಒಂದು ಬೆಡ್ರೂಮ್. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ನಮ್ಮ ಚಿಕ್ಕಣ್ಣೆ ದೊಡ್ಡಣ್ಣೆ ಅದು ಕೆಳಗಡೆ ರೂಮ್ಸ್ ಇತ್ತು ಅಂತ. ಸೊ ಇವಾಗ ಪ್ರೆಸೆಂಟ್ಲಿ ಇದು ನಮ್ಮ ದೊಡ್ಡಣ್ಣೆಯ ರೂಮು. ಸೊ ನನಗೆ 2 ಸೊಸೆ ಅಂದರು, ಒಂದು ದೊಡ್ಡದು ಒಂದು ಚಿಕ್ಕದು, ಅವರೇ ಇದನ್ನೆಲ್ಲ ಮಾಡಿರೋದು. ಸೊ ರಾ ಆಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಂದ ಈ ವಿಂಡೋ ಇಂದ ನೋಡಿದ್ರೆ ನಮ್ಮ ಲೈಟ್ ಆಫ್ ಮಾಡಿದ್ರು, ಫ್ಲಾಶ್ ಆನ್ ಮಾಡಿದ್ರು, ಮತ್ತೆ ಲೈಟ್ ಆನ್ ಮಾಡಿದ್ರು. ಸೊ ಈ ವಿಂಡೋ ಇಂದ ನೋಡಿದ್ರೆ ನಮ್ಮ ಅತ್ತೆ ಮನೆ ಕಾಣಿಸುತ್ತೆ. ಪಕ್ಕದಲ್ಲಿರೋದು ನಮ್ಮ ಅತ್ತೆ ಮನೆ. ಸೊ ಅದು ನಮ್ಮ ಅತ್ತೆ ಮನೆ. ಆ್ಯಂಡ್ ಈ ಕಡೆ ವ್ಯೂ ಬಂದು ನಮ್ಮ ಮನೆದು ಹಿಂದೆಗಡೆ ವ್ಯೂ, ಅಂದರೆ ಅದೇ ಕೆಳಗಡೆ ವಾಶ್ರೂಮ್ ಎಲ್ಲ ಐತಲ್ಲ, ಆ ಏರಿಯಾದ ವ್ಯೂ ಪ್ಲಸ್ ಅಫ್ಕೋರ್ಸ್ ಪೂರಾ ಎಸ್ಟೇಟ್ದು ವ್ಯೂ ಸಿಗುತ್ತೆ ಇಲ್ಲಿಂದ ನಿಮಗೆ. ಆ್ಯಂಡ್ ಇದು ನಮ್ಮ ದೊಡ್ಡಣ್ಣೆಯ ರೂಮ್. ಆ್ಯಂಡ್ ನನಗೆ ಈ ಒಂದು ಬೆಡ್ ಏರಿಯಾ ಏನಿದೆ ಅಲ್ಲ, ಇದು ನನಗೆ ತುಂಬ ಇಷ್ಟ. ಬಿಕಾಸ್ ಇಲ್ಲಿ ಒಂದು ಪ್ರಾಪರ್ ಸ್ವಿಚ್ ಬೋರ್ಡ್ ಏರಿಯಾ ಇದೆ, ಒಂದು ಸೈಡ್ ಟೇಬಲ್ ಇದೆ, ಆ್ಯಂಡ್ ಬೋರ್ಡ್ ಇರುವಂತಹ ಒಂದು ಬೆಡ್ ಇದೆ. ಸೊ ನನಗೆ ಈ ಹೆಡ್ ಬೋರ್ಡ್ ಇರುವಂಥ ಆಪ್ಷನ್ ಅಂದರೆ ಬೆಡ್ಡಲ್ಲಿ ನಂಗೆ ತುಂಬ ಇಷ್ಟ. ಬಿಕಾಸ್ ಇನ್ ಫ್ಯೂಚರ್ ನಿಮ್ಗೆ ಕುಷನ್ ಬೇಕಂದ್ರೆ ನೀವು ಕುಷನಿಂಗ್ ಮಾಡಿಸ್ಕೋಬೋದು. ಸೊ ಇದು ನಮ್ಮ ದೊಡ್ಡಣ್ಣನ ರೂಮು, ಇದು ನಮ್ಮ ಚಿಕ್ಕಣ್ಣನ ರೂಮು. ಇದು ಸೆಕೆಂಡ್ ಬೆಡ್ರೂಮ್ ಮೇಲೆಗಡೆ. ಇಲ್ಲೇ ಇವಾಗ ನಾನು ಮತ್ತೆ ಪಿಯೂಷ್ ಸ್ಟೇ ಆಗಿರೋದು ಈ ರೂಮಲ್ಲಿ. ಯಾಕಂದ್ರೆ ಅವನು ಬೆಂಗಳೂರಲ್ಲಿ ಇರ್ತಾನೆ ಮೋಸ್ಟ್ ಆಫ್ ದ ಟೈಮ್. ಅವ್ನು ಬಂದಾಗ ಅವ್ನು ಯೂಸ್ ಮಾಡ್ತಾನೆ, ನಾನು ಬಂದಾಗ ನಾನು ಯೂಸ್ ಮಾಡ್ತೀನಿ. ಸೊ ಆ ಥರ. ಆ್ಯಂಡ್ ಇದು ಒಂದು ಇವಾಗ ಮಾಡಿರೋಂಥ ಒಂದು ಹೊಸದು ವಾರ್ಡ್ರೋಬ್. ನನಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ, ಯಾಕಂದ್ರೆ ಇದು ಸ್ವಲ್ಪ ಹಳೆ ಕಾಲದ ವೈಬ್ಸ್ ಕೊಡುತ್ತೆ. ಈ ಕಡೆ ವಾರ್ಡ್ರೋಬ್ ಇದೆ, ಸ್ಪೇಸ್ ಇದೆ, ಮತ್ತೆ ಈ ಮಧ್ಯದಲ್ಲಿ ಒಂಥರ ಡ್ರೆಸ್ಸಿಂಗ್ ಮಿರರ್ ತರ. ಇಲ್ಲಿ ಕೂಡ ಸ್ಟೋರೇಜ್ ಇದೆ, ಒಳಗಡೆ ಕೆಳಗಡೆ ಸ್ಟೋರೇಜ್ ಇದೆ.
ಸೊ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿದೆ ಅಂತ ನನ್ಗನ್ಸುತ್ತೆ. ಅಂಡ್ ಈ ವ್ಯೂ ಬಂದು ಈ ರೂಮಿಂದ ಪಿಯೂಷ್ಗೆ ತುಂಬಾನೇ ಇಷ್ಟ, ಬಿಕಾಸ್ ಪೂರಾ ಎಸ್ಟೇಟ್ ವ್ಯೂ ಸಿಗುತ್ತೆ. ಪ್ಲಸ್ ಆಲ್ಸೋ ದುಡ್ಡು ಪೇ ಮಾಡಂಗಿಲ್ಲ ಯಾವುದೋ ಹೋಟೆಲ್ಗೂ. ಈ ಚಿಕ್ಕಮಂಗ್ಳೂರು ಕೂರ್ಗಿಗೆಲ್ಲ ಹೋದ್ರೆ ಈ ತರ ಎಸ್ಟೇಟ್ ವ್ಯೂಗೆ ಅಥವಾ ಗ್ರೀನ್ರಿ ಇರುವಂತ ವ್ಯೂಗೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಸೊ ನಮ್ಗೆ ಮನೇಲಿ ಇದೆ. ಅಂಡ್ ಈ ವಿಂಡೋ ಇಂದ ನಿಮ್ಗೆ ಇನ್ನೊಂದು ಏರಿಯಾ ಕಾಣಿಸುತ್ತೆ. ಈ ಪ್ಯಾಸೇಜ್ ಬಂದು ಅಂದ್ರೆ ಒಂದು ಟೆರೇಸ್ ಏರಿಯಾನೇ, ಬಟ್ ನಿಮ್ಗೆ ಕರೆಕ್ಟ್ ಆಗಿ ಏನ್ ಏರಿಯಾ ಅಂತ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದು ಆಕ್ಚುಲಿ ಈ ಟೇಬಲ್ ಮತ್ತೆ ಈ ಚೇರ್ ನಮ್ಮ ಚಿಕ್ಕಣ್ಣನ ಆಫೀಸ್ ಅಲ್ಲಿ ಇತ್ತು. ಅವನೊಂದು ಆಫೀಸ್ ಇತ್ತು ಅವ್ನು ಇಲ್ಲಿ ಇರ್ಬೇಕಾದ್ರೆ. ಸೊ ಅಲ್ಲಿಂದ ಆಫೀಸ್ ಖಾಲಿ ಮಾಡಾದ್ಮೇಲೆ ಇದೆರಡು ಅವನು ರೂಮು ಬಂತು. ಸೊ ಇದೆಲ್ಲ ನಮ್ಮ ಮೇಕಪ್ ಸಾಮಾನುಗಳು ಏನೇನೋ ಇಟ್ಕೊಂಡಿದ್ದೀನಿ ನಾನು. ಸೊ ಇದು ನಮ್ಮ ಚಿಕ್ಕಣ್ಣನ ರೂಮ್ ಆಯ್ತು. ದಟ್ ಈಸ್ ಬೆಡ್ರೂಮ್ ನಂಬರ್ 4. ಅಂಡ್ ಮತ್ತೆ ಈ ಹಾಲ್ಗೆ ಬಂದ್ರೆ ಈ ಹಾಲ್ ಅಲ್ಲಿ ಆಕ್ಚುಲಿ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಇದು ರೀಸೆಂಟ್ ಆಗಿ ಮಾಡಿಸಿರೋದು. ರೀಸೆಂಟ್ ಅಂದ್ರೆ ಒಂದು 2 years ಅಂತ ಅನ್ಕೊಳ್ಳಿ. ಇದು ಮುಂಚೆ ಇರಲಿಲ್ಲ. ಕೆಳಗಡೆ ಹಿಂದಗಡೆ ವಾಶ್ರೂಮ್ ಇತ್ತಲ್ಲ ಅದು ಮಾತ್ರನೇ ಇತ್ತು. ಬಟ್ ಇವಾಗ ಇದು ರೀಸೆಂಟ್ ಆಗಿ ಮಾಡಿಸಿರುವಂತ ಒಂದು ವಾಶ್ರೂಮ್. ಸೊ ಚೆನ್ನಾಗಿದೆ. ಕರೆಂಟ್ಲಿ ನಾನು ಇದೇ ಯೂಸ್ ಮಾಡ್ತಾ ಇರೋದು, ತುಂಬಾ ಈಸಿ ಯೂಸ್ ಮಾಡೋಕ್ಕೆ. ಅಂಡ್ ಈ ಕಡೆ ಬಂದ್ರೆ ಡ್ರೆಸ್ಸಿಂಗ್ ಮಿರರ್ ಇಂದ ಈ ಕಡೆ ಬಂದ್ರೆ ಇಲ್ಲೊಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ಬಂದು ಆ 2 ಬೆಡ್ರೂಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದು. ಇದು ನಮ್ಮ ದೊಡ್ಡಪ್ಪ ಮತ್ತೆ ದೊಡ್ಡಮ್ಮನ ಬೆಡ್ರೂಮು. ಸೊ ಈ ಬೆಡ್ರೂಮ್ ಬಂದು ಈ ಸ್ಪೇಸ್ ಏನಿದೆ, ನಾನು ರಜಕ್ಕೆ ಇಲ್ಲಿ ಬಂದಾಗೆಲ್ಲ ಇಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮತ್ತೆ ಇಲ್ಲಿ ಒಂದು ಸಿಂಗಲ್ ಕಾಟ್ ಇರ್ತಾ ಇತ್ತು. ಸೊ ನಾನು ಅಲ್ಲಿ ಮಲ್ಕೊಳ್ತಾ ಇದ್ದೆ. ಅಂಡ್ ಐ ರಿಮೆಂಬರ್ ದ್ಯಾಟ್ ಬಾಯ್ ಅಂತ ನಾನು ಒಂದು ನಾವೆಲ್ ಓದ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಬುಕ್ ಓದ್ತಾ ಇದ್ದೆ. ಅದನ್ನ ಒಂದು ನೈಟ್ ಪೂರ್ತಿ ಎಷ್ಟು ನೈಟ್ 3 o'clock 4 o'clock ತನಕ ಫೋನಲ್ಲಿ ಓದಿ ಮುಗಿಸ್ಬಿಟ್ಟಿದ್ದೆ. ಅಷ್ಟು ಅವಾಗ ಹುಚ್ಚು ಬುಕ್ ಓದೋದಂದ್ರೆ ಕಾಲೇಜಲ್ಲಿ ಇರ್ಬೇಕಾದ್ರೆ. ಅಂಡ್ ಈ ವಿಂಡೋ ಇಂದ ಏನ್ ವ್ಯೂ ಇದೆ ಅದು ಮನೆದು ಫ್ರಂಟ್ ವ್ಯೂ. ಇಲ್ಲಿಂದ ಕಾರ್ ಪಾರ್ಕ್ ಎಲ್ಲ ಕಾಣಿಸುತ್ತೆ. ಅಲ್ಲಿ ಬ್ಲೂ ಕಲರ್, ಆ ಬ್ಲೂ ಕಲರ್ ನಮ್ ಕಾರು. ಸೊ ಇದು ನಮ್ಮ ದೊಡ್ಡಮ್ಮ ಅವರ ಸ್ಟೋರೇಜ್ ಅದು ಮತ್ತೆ ಇದು. ಅಂಡ್ ಇಲ್ಲಿ ಕೂಡ ಒಂದು ಸೈಡ್ ಟೇಬಲ್ ಇದೆ. ಅಂಡ್ ನಮ್ ದೊಡ್ಡಮ್ಮನಿಗೆ ಹೂ ಮುಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಸೊ ನೀವು ನಮ್ ದೊಡ್ಡಮ್ಮನ ರೂಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹೂ ನೋಡ್ಬೋದು. ಸೊ ಇದು ನಮ್ಮ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ಸ್ ಏರಿಯಾ. ಸೊ ಇದು ಬೆಡ್ರೂಮ್ ನಂಬರ್ 5. ಅಂಡ್ ಇಲ್ಲಿ ನಿಮ್ಗೆ ಒಂದು ಡೋರ್ ಕಾಣಿಸುತ್ತೆ. ಸೊ ಈ ಡೋರ್ನ ಓಪನ್ ಮಾಡಿದ್ರೆ ಒನ್ ಆಫ್ ಮೈ ಅಗೇನ್ ಫೇವ್ರೇಟ್ ಏರಿಯಾಸ್. ಕೆಳಗಡೆ ಒಂದು ಸಿಟ್ಔಟ್ ಇತ್ತಲ್ಲ, ಅದೇ ತರ ಕಾನ್ಸೆಪ್ಟ್, ಬಟ್ ಇದು ಮೇಲೆಗಡೆ. ಸೊ ನಿಧಾನಕ್ಕೆ ಬನ್ನಿ, ನೀರಿದೆ. ಸೊ ಮಳೆ ಆಗ್ತಾ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಜಾರುತ್ತೆ. ಸೊ ಎಷ್ಟೊಂದು ಗುಬ್ಬಚ್ಚಿಗಳು ಹಾರೋದ್ವು ಅಲ್ಲಿ. ಸೊ ಏನಿವೆ, ಇದು ಇನ್ನೊಂದು ಸಿಟ್ಔಟ್ ಏರಿಯಾ. ಈ ಸ್ಪೇಸ್ ಏನಿದೆ, ಇಲ್ಲಿ ಒಂದು ಗ್ಲಾಸ್ದು ಪ್ಯಾನಲಿಂಗ್ ಬರಬೇಕು. ಸೊ ಅದನ್ನ ಹಾಕಿಸ್ಬೇಕು. ಅಂಡ್ ಇಲ್ಲಿಂದ ನೀವು ಕೆಳಗಡೆಗೆ ಏನದು ಒಂದು ಕಣ್ಣಿಟ್ಟಿರ್ಬೋದು, ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅಂತೆಲ್ಲ ನೋಡ್ಬೋದು. ಪ್ಲಸ್ ಆಲ್ಸೋ ಈ ಕಡೆ ಬಂದ್ರೆ ಇಲ್ಲಿ ಒಂದು ಚಿಕ್ಕದಲ್ಲ, ಆಲ್ಮೋಸ್ಟ್ ದೊಡ್ಡದೇನೆ ಏರಿಯಾ ಇದೆ. ಇಲ್ಲಿ ಬಂದು ಒಂದು ಚಿಕ್ಕ ಕಟ್ಟೆ ತರ ಇದೆ. ಏನಾದ್ರೂ ಮಳೆ ಬಂದು ಇಲ್ಲಿ ನೀರು ಸ್ಟೋರ್ ಮಾಡ್ಬೇಕಂದ್ರೆ ನಾವು ನೀರು ಸ್ಟೋರ್ ಮಾಡಿ ಇಲ್ಲಿ ಆಟ ಆಡ್ಬೋದು. ಓಕೆನಾ, ಒಂದು ಇಷ್ಟ ಸ್ವಿಮ್ಮಿಂಗ್ ಪೂಲ್ ತರ ನಿಮ್ ಕಾಲಿಗೆ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಅಂಡ್ ಇಲ್ಲಿ ಆಕ್ಚುಲಿ ಒಂದು ಸ್ವಿಂಗ್ ಕೂಡ ಹಾಕಿಸ್ಬೇಕು ಅಂತ ನಮ್ಮ ಅಲ್ಲಿ ಅಥವಾ ಇಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸ್ವಿಂಗ್ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಈ ಏರಿಯಾ ಏನಿದೆ ಅಲ್ಲ, ಸೊ ನಾನು ಹಿಂದೆಗಡೆ ಕಾಣಿಸ್ತಾ ಇರೋ ವಿಂಡೋ ಬಂದು ನಮ್ಮ ಚಿಕ್ಕಣ್ಣನ ರೂಮು. ಸೊ ಇದು ನಮ್ಮ ಏನದು ಒಂದು ಮಿನಿ ಟೆರೇಸ್ ಏರಿಯಾ. ಇಲ್ಲಿ ಕೆಳಗಡೆ ಫ್ಲೋರಿಂಗ್ ಎಲ್ಲ ನೀಟಾಗಿ ಆಗಿರೋದ್ರಿಂದ ಇಲ್ಲಿ ಕುತ್ಕೊಂಡು ನಮ್ದು ಪಾರ್ಟಿ ಗಿರ್ಟಿ ಎಲ್ಲ ಇಲ್ಲೇ ಆಗುತ್ತೆ. ಪಾರ್ಟೀಸ್ ಮತ್ತೆ ಫೋಟೋ ಏನಾದ್ರು ತಗೊಬೇಕಂದ್ರೆ ಈ ಕಡೆದು ವ್ಯೂ ಏನಿದೆ ಇದು ತುಂಬಾನೇ ಚೆನ್ನಾಗಿದೆ. ಸೊ ಇದ್ರ ಅಗೇನ್ಸ್ಟ್ ಎನಿಥಿಂಗ್ ವಿಲ್ ಲುಕ್ ಬ್ಯೂಟಿಫುಲ್. ಸೊ ನಂದು ತುಂಬಾ ನಮ್ ದೊಡ್ಡಪ್ಪದು ನಮ್ಮ ಅತ್ತಿಗೆದು ಅಣ್ಣಂದು ಎಲ್ಲ ಫೋಟೋ ಇಲ್ಲಿ ನಾನು ತುಂಬಾ ತೆಗ್ದಿದ್ದೀನಿ. ಸೊ ಈ ವ್ಯೂ ಅಲ್ಲಿ ನನಗೆ ಫೋಟೋಸ್ ತೆಗೆಯೋದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಸಗಲ ಕಾಣಿಸ್ತಾ ಇದೆ ಅಲ್ಲ. ಸೊ ಇಲ್ಲಿಂದ ಈ ಏರಿಯಾಯಿಂದ ಮೇಲ್ಗಡೆ ಹೋಗಕ್ಕೆ ಈ ತರ ಒಂದು ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಮೇಲೆ ಹೋಗ್ಬೇಕಂದ್ರೆ ನಂಗೆ ತುಂಬಾ ಭಯ ಆಗುತ್ತೆ ಯಾವಾಗ್ಲೂ. ಯಾಕಂದ್ರೆ ಅಲ್ಲಿ ಅಂದ್ರೆ ಅದು ಕವರ್ ಆಗಿರೋ ಸ್ಟೇರ್ ಕೇಸ್ ಅಲ್ಲ, ಸೊ ಅದು ಭಯ ಆಗುತ್ತೆ. ಅಂಡ್ ಇಲ್ಲಿ ಒಂದು ನೀವು ಡೋರ್ ನೋಡ್ಬೋದು. ಇದು ಬಂದು ಇನ್ನೊಂದು ಮ್ಯಾಜಿಕ್ ಡೋರ್.
ಇಲ್ಲಿಂದ ಒಳಗಡೆ ಹೋದ್ರೆ ಇದು ಸೇಮ್ ನಾವು ನಮ್ಮ ಹಾಲ್ಗೆ ಬರ್ತೀವಿ. ಸೊ ಹಾಲಲ್ಲಿ 2 ಡೋರ್ ಇದೆ ಹೊರಗಡೆ ಹೋಗಕ್ಕೆ, ಒಂದು ಇದು, ಇನ್ನೊಂದು ಆ ಡೋರು. ಸೊ ನಿಮ್ಮನ್ನ ನಾನು ಇಲ್ಲಿಂದ ಕರ್ಕೊಂಡು ಹೋದೆ ಆ್ಯಂಡ್ ಹಾಲಲ್ಲಿ 2 ಡೋರ್ ಇದೆ ಹೊರಗಡೆ ಹೋಗಕ್ಕೆ. ಸೊ ಕಣ್ಣ ಮುಚ್ಚೆ ಆಡಂಗಿದ್ರೆ ಆಡ್ಬೋದು. ಸೊ ನಾನು ಡೋರ್ ಕ್ಲೋಸ್ ಮಾಡ್ಬಿಡ್ತೀನಿ. ಫಸ್ಟ್ ಡೋರ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಟೆರೆಸ್ ಕರ್ಕೊಂಡು ಹೋಗ್ತೀನಿ. ಸೊ ಇದನ್ನ ಕ್ಲೋಸ್ ಮಾಡಿ ಆ ಡೋರ್ನ ಯೂಸ್ ಮಾಡೋಣ. ಸೊ ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಬಟ್ಟೆ ಒಣಗಾಕೋಬೋದು, ಅಥವಾ ಗಟ್ಟ ಮನೆ ಆಟ ಆಡ್ಬೋದು, ಪಾರ್ಟಿ ಮಾಡ್ಬೋದು, ಡಾನ್ಸ್ ಮಾಡ್ಬೋದು, ಫೋಟೋ ಶೂಟ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ನಿಧಾನಕ್ಕೆ ಮೇಲೆ ಹೋಗೋಣ. ಇವಾಗ ನಾನೇನು ಮಾತಾಡಲ್ಲ, ಮೇಲ್ಗಡೆ ಹೋಗಿ ತಲುಪ ತನಕ. ಸೊ ಇದು ನಮ್ಮ ಟೆರೇಸ್ ಏರಿಯಾ. ಸೊ ಇಲ್ಲಿ ಏನೂ ಇಲ್ಲ, ಇಲ್ಲಿ ಪೂರ್ತಿ ಖಾಲಿ ಇದೆ. ಆ್ಯಂಡ್ ತೆಂಗಿನಕಾಯಿಗಳು ಬಿದ್ದಿದ್ದಾವೆ ನಮ್ಮ ಮರದಿಂದ. ಆ್ಯಂಡ್ ಇಲ್ಲಿ ವ್ಯೂ ನೋಡ್ಬೋದು ನೀವು. ಮನೆಗಳು ನಿಮಗೆ ಒಂದು ಲೈನಲ್ಲಿ ಕಾಣಿಸ್ತವೆ. ಈ ಥರ ಒಂದು ಲೈನ್ ಇದೆ, ಮಧ್ಯದಲ್ಲಿ ರೋಡು, ಆ್ಯಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಲೈನಲ್ಲಿ ಮನೆಗಳಿದ್ದಾವೆ. ಸೊ ದಟ್ ಈಸ್ ಹೌ ಇಲ್ಲಿ ಕಾನ್ಸೆಪ್ಟ್ ಇರೋದು. ಮನೆಗಳು ಒಳಗಡೆನೂ ಇರ್ತವೆ, ಅಂದರೆ ಎಸ್ಟೇಟ್ ಒಳಗಡೆ. ಸೊ ಅದೆಲ್ಲ ನಿಮಗೆ ಕಾಣಿಸಲ್ಲ, ಬಿಕಾಸ್ ಮರಗಳಿಂದ ಮುಚ್ಚಿ ಹೋಗ್ಬಿಟ್ಟಿರುತ್ತೆ ಆ ಮನೆಗಳ ವ್ಯೂ. ಆ್ಯಂಡ್ ಇಲ್ಲಿ ಬಂದರೆ ನಾನು ಆವಾಗಲೇ ತೋರಿಸ್ದೆ ಅಲ್ಲ ಹಾಲಲ್ಲಿ. ಸೊ ಏನದು ಸ್ಟೇರ್ ಕೇಸಿಂದ ಮೇಲ್ಗಡೆ ಇದು ಬರೋದು, ಬೆಳಕು ಬರೋದು. ಸೊ ದ್ಯಾಟ್ ಈಸ್ ದಿಸ್ ಏರಿಯಾ. ಆ್ಯಂಡ್ ಇಲ್ಲಿ ನಮ್ಮ ತೆಂಗಿನ ಮರ ಇದೆ, ತೆಂಗಿನಕಾಯಿ ಇದೆ. ಬೇಕಾದರೆ ಎಳ್ನೀರು ಹೊಡ್ಕೊಂಡು ಕುಡಿಬೋದು. ಆ್ಯಂಡ್ ಸದ್ಯ ಬಿಸಿಲು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ಈ ಏರಿಯಾ ಬಂದು ಇದು ಜಸ್ಟ್ ಒಂದು ಡಿಸೈನ್ ಕಾನ್ಸೆಪ್ಟ್ಗೆ ಈ ಥರ ಲೋವರ್ ಮಾಡಿ ಇದನ್ನ ಏರಿಯಾನ ಇಲ್ಲಿ ಟೆರೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ ಇಲ್ಲಿ ಆರಾಮಾಗಿ ಕುತ್ಕೊಂಡು ಚಿಲ್ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ತುಂಬ ಏನದು ಹಣ್ಣುಗಳ ಮರ ಎಲ್ಲ ಕಾಣಿಸುತ್ತೆ. ನಿಮ್ಗೆ ಏನಾದರೂ ಹಣ್ಣು ಹೊಡಿಬೇಕು, ಕಲ್ಲು ಹೊಡಿಬೇಕು ಯಾವ್ದಾದ್ರು ಹಣ್ಣಿಗೆ ಅಂತ ಅಂದರೆ ಇಲ್ಲಿ ಬಂದು ನೋಡ್ಬೋದು ಯಾರ ಮನೇಲಿ ಏನು ಬೆಳೀತಾ ಇದೆ ಅಂತ. ಇಲ್ಲಿಂದ ಮಾವಿನ ಹಣ್ಣು ಕಾಣಿಸುತ್ತೆ, ಮಾವಿನಕಾಯಿ ಮರ ಇದೆ, ಮತ್ತೆ ಚಕ್ಕ, ಒಡಿಸೆಟ್, ಜಾಕ್ ಫ್ರೂಟ್, ಹಲಸಿನ ಹಣ್ಣು ಮರ ಇದೆ, ಚೇಪೆಕಾಯಿ ಇದೆ, ಹುಣಸೆ ಹಣ್ಣಿದೆ. ಆ್ಯಂಡ್ ಇದು ಚಾಂಬಕ ಅಂತಾರೆ. ಐ ಡೋಂಟ್ ನೋ ಎಲ್ಲರಿಗೂ ಇದು ಗೊತ್ತಿದೆಯಾ ಅಂತ. ಒಂಥರ ಸ್ಟ್ರಾಬೆರಿ ಅಲ್ಲ, ಒಂಥರ ಪಿಂಕ್ ಕಲರ್ ಫ್ರೂಟ್ ಇರುತ್ತೆ. ನಾನು ಇಲ್ಲೊಂದು ಇಮೇಜ್ ಪಾಪ್ ಮಾಡ್ತೀನಿ. ಸೊ ಚಾಂಬಕ ಕೂಡ ಇಲ್ಲಿ ಸಿಗುತ್ತೆ. ಸೊ ಅದೆಲ್ಲ ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಗಿಡ ಮರಗಳು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡಿದ್ರೆ ನೀವು ಆ ಉದ್ದಕ್ಕೆ ಸಣ್ಣಕ್ಕೆ ಕಾಣಿಸ್ತಾ ಇರೋ ಮರಗಳೆಲ್ಲ ಬಂದು ಅಡಿಕೆ ಮರಗಳು, ದಪ್ಪ ಗುಂಡ್ಗುಂಡಕ್ಕಿರೋ ಎಲ್ಲ ತೆಂಗಿನ ಮರಗಳು. ಸೊ ಎರಡು ಆಲ್ಮೋಸ್ಟ್ ಒಂದೇ ತರ ಕಾಣಿಸುತ್ತೆ. ಸೊ ಅಷ್ಟೇ, ಇದು ನಮ್ಮ ಒಂದು ಸಿಂಪಲ್ ಟೆರೇಸ್. ಈ ಟೆರೇಸ್ ಅಲ್ಲಿ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇದೆ. ಮೋಟರ್ ಆನ್ ಮಾಡಿದ್ರೆ ಅದೊಂದು ದೊಡ್ಡ ವಾಟರ್ ಟ್ಯಾಂಕ್ ಫಿಲ್ ಆಗುತ್ತೆ. ಸೊ ಎಷ್ಟು ಒಂದಿನಕ್ಕೆ ಒಂದ್ಸರಿ ಫಿಲ್ ಮಾಡ್ತೀವಿ. ಅದು ನಾವು ಬಂದಿರೋದ್ರಿಂದ, ಇಲ್ಲ ಅಂತಂದ್ರೆ 1.5-2 days ಹಂಗೆ ಮೋಟ್ರ್ ಓಡುತ್ತೆ. ಸೊ ಇದು ನಮ್ಮ ಮನೆ ಆಗಿತ್ತು. ಆ್ಯಂಡ್ ಇದು ನಮ್ಮ ವ್ಯೂ ಆಗಿದೆ. ಸೊ ಕೆಳಗಡೆ ರೋಡ್ ಹೋಗುತ್ತಲ್ಲ, ಸೊ ನಮ್ಮ ಮನೆ ರೋಡ್ ಹಿಂಗಿದೆ. ಸೊ ನಮ್ಮನೆ ಇಲ್ಲಿದೆ, ನಾನು ರಬ್ಬರ್ ಬ್ಯಾಂಡ್ ಇರೋ ಜಾಗದಲ್ಲಿ ನಮ್ಮ ಮನೆ ಇದೆ. ಅಂದ್ರೆ ಹಿಂಗೆ ಕೆಳಗಡೆ ಹೋದ್ರೆ ಇಲ್ಲಿ ಗದ್ದೆ ಇದೆ. ಸೊ ಗದ್ದೆಯಲ್ಲಿ ನೀವು ಭತ್ತ ನೋಡ್ಬೋದು, ಚೀನಾ ನೋಡ್ಬೋದು, ಆ್ಯಂಡ್ ಬೇರೆ ಬೇರೆ ವೆರೈಟಿ ಆಫ್ ತುಂಬ ಜಾಸ್ತಿ ಏನದು ಕಾಫಿ ಇದೆ, ಮತ್ತು ಏನಿದು ಅಡಿಕೆ ತೋಟ ಇದೆ. ಸೊ ಆ ಥರದ್ದೆಲ್ಲ ಕೆಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ತುಂಬ ಸಿಗುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ಕಾಣಿಸ್ತಾ ಇರೋದು ಟೆರೆಸು ನಮ್ಮ ಅತ್ತೆ ಮನೆ. ಸೊ ಅಷ್ಟೇ, ಇದಿಷ್ಟು ಆಗಿತ್ತು ನಮ್ಮ ಮನೆ. ನಮ್ಮ ಟೆರೇಸು ಎಲ್ಲ ತೋರಿಸಿದ್ದೀನಿ ನಿಮಗೆ ನಾನು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ನಮ್ಮ ಮನೆ ಇಷ್ಟ ಆಗಿದೆ. ಸೊ ಮನೆ ಹೇಗಿದೆ ಅಂತ ಖಂಡಿತ ಕಾಮೆಂಟ್ಸಲ್ಲಿ ನನಗೆ ಹೇಳಿ. ನಮ್ಮ ದೊಡ್ಡಮ್ಮನು ಫುಲ್ ಖುಷಿ ಪಡ್ತಾರೆ ಅಲ್ಲಿ ಕಾಮೆಂಟ್ಸ್ ಎಲ್ಲ ಚೆನ್ನಾಗಿ ಬಂದರೆ.
ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವಾಗ ನಾನು ಊಟ ಮಾಡಿಬಿಟ್ಟಿದ್ದೇನೆ ಆ್ಯಕ್ಚುಲಿ. ಊಟ ಮಾಡಿ ಇವಾಗ ನಾನು ನಿದ್ದೆ ಮಾಡೋಕೆ ಹೋಗಬೇಕು. ಸೊ ಯಾ, ದಟ್ಸ್ ಇಟ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಖಂಡಿತ ಹೇಳಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.